ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಬೆಂಗಳೂರಿಗೊಂದು ಟನಲ್ ರೋಡ್. ಅದನ್ನು 18,000 ಕೋಟಿಲಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಆಸಕ್ತಿ. ಗ್ಲೋಬಲ್ ಟೆಂಡರ್ ಕರೆದ್ರು, ಸರ್ಕಾರ ಕರೀತು. ಇಷ್ಟು ಬಜೆಟಲ್ಲಿ ಯಾರು ಮಾಡಿಕೊಡ್ತೀರಿ ಅಂತ ಬರಲೇ ಇಲ್ಲ ಯಾರು. ಅಂದರೆ ಕಂಪ್ನಿಗಳು ಚೆಕ್ ಮಾಡ್ತಾರೆ, ಒಂದು ಅಂದಾಜು ಹಾಕ್ತಾರೆ ಎಷ್ಟು ಖರ್ಚಾಗ್ಬೋದು ಇದಕ್ಕೆ ಅಂತ. 18,000 ಕೋಟಿಲಿ ಮಾಡೋದಕ್ಕಾಗೋದಿಲ್ಲ. ಅದನ್ನು ಮಾಡಬಲ್ಲಂಥವರು, ಬಹಳ ಪ್ರಾಗ್ಮ್ಯಾಟಿಕ್ ಆಗಿ ಮಾಡಬಲ್ಲಂಥವರು, 22,000 ಕೋಟಿಲಿ ಮಾಡಿ ಮುಗಿಸಬಲ್ಲಂಥವ್ರು ಅದಾನಿ ಕಂಪನಿಯವರು. ಅಂದರೆ ಸರ್ಕಾರಕ್ಕೆ ವಯಬಲ್ ಅನ್ನುವ ರೀತಿಯಲ್ಲಿ ಇದನ್ನು ಮಾಡಿಕೊಡಬಲ್ಲಂಥವ್ರು ಅದಾನಿ ಎಂಟರ್ಪ್ರೈಸಸ್ನವರು. ಟೆಂಡರ್ ಹಾಕಿದ್ದಾರೆ ಅವರು. ಎಲ್ಲ ಲೆಕ್ಕಾಚಾರದಲ್ಲೂ ಅವ್ರಿಗೆ ಟೆಂಡರ್ ಹೋಗುತ್ತೆ. ಅದಕ್ಕಿಂತ ಮುಂಚೆ ಬಂದು ಅರ್ಧ ಗಂಟೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೋಗಿದ್ದಾರೆ. ಇದೊಂದು ವಿವಾದನೇ ಅಲ್ಲ ರೀ, ಆಗಬಾರದು ವಿವಾದ. ಯಾಕಾಗುತ್ತೆ? ಅಲ್ಲಿ ಮೇಲೆ ಕಾಂಗ್ರೆಸ್ಸಿನ ಬಾಸ್ ಇದ್ದಾರಲ್ಲ ರಾಹುಲ್ ಗಾಂಧಿಯವರು ತೆಗೆದುಕೊಳ್ಳುವ ಸ್ಟ್ಯಾಂಡ್ಗಳಿಂದ, ನಿಲುವುಗಳಿಂದ. ಅವರ ಪ್ರಕಾರ ಅದಾನಿ ಅಂಬಾನಿ ಅಂದರೆ ಕಳ್ಳರು. ಅವ್ರು ಹೇಳ್ದಂಗೆ ಮೋದಿ ಕೇಳೋದು, ಎಲ್ಲ ಟೆಂಡರ್ನೂ ಅವರಿಗೆ ಕೊಟ್ಟುಬಿಡ್ತಾರೆ. ಅದಾನಿ ಅಂಬಾನಿ ಆಡಿಸುವ ಸೂತ್ರದ ಬೊಂಬೆ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅವರ ಪ್ರಕಾರ. ಹಂಗಿದ್ದಾಗ ಕರ್ನಾಟಕಕ್ಕೆ ಬಂದು ಇಷ್ಟು ದೊಡ್ಡ ಟೆಂಡರ್ ತಗೊಂಡು ಮುಖ್ಯಮಂತ್ರಿಗಳನ್ನು ಭೇಟಿಯಾದರೆ ಉಳಿದವ್ರು ಕೇಳೋದಿಲ್ಲವೇ? ಮೋದಿ ಅದಾನಿ ಅಂಬಾನಿ ಹೇಳ್ದಂಗೆ ಕೇಳ್ತಾರೆ ಅನ್ನೋದಾದರೆ ನೀವ್ಯಾಕೆ ಟೆಂಡರ್ ಕೊಡ್ತೀರಿ ಅವರಿಗೆ? ಕೇಳೋದಿಲ್ವಾ? ಕರ್ನಾಟಕಕ್ಕೆ ಒಂದೇ ಪ್ರಶ್ನೆ ಅಲ್ಲ ಇದು. ತೆಲಂಗಾಣದಲ್ಲೂ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ಅದಾನಿ. ಕೇರಳ ಕಮ್ಯುನಿಸ್ಟ್ ಗೌರ್ಮೆಂಟ್ ಇರುವಾಗಲೂ ಮಾಡಿದ್ರು, ಈ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಮೊನ್ನೆ ಒಂದು ಪೋರ್ಟನ್ನು ಫ್ಲಾಗ್ ಆಫ್ ಮಾಡಿದ್ದಾರೆ ಇವರು ಸತೀಶನ್ನು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ತನಕನೂ ಪ್ರಾಜೆಕ್ಟ್ಗಳನ್ನು ಮಾಡಿದರು, ಈಗಲೂ ಮಾಡಿದ್ದಾರೆ. ಕಾಂಗ್ರೆಸ್ನವರಿದ್ದಾಗ ಮಾಡಿದ್ದು ಹೇಳ್ತಾ ಇರೋದನ್ನ ಈಗಲೂ ಮಾಡಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ದಿನ ಬೆಳಗಾದರೆ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅನ್ನೋದು. ಕಾಂಗ್ರೆಸ್ನ ಆಡಳಿತವಿರುವ ಸರ್ಕಾರಗಳೇ ಟೆಂಡರ್ ಮೇಲೆ ಟೆಂಡರು ಕೊಡ್ತಾ ಹೋಗೋದು. ಆ ಕಾರಣಕ್ಕೆ ಚರ್ಚೆ ಆಯ್ತಿದು ಸದನದಲ್ಲೂ. ಈ ಬಿ ಜೆ ಪಿಯವ್ರ ಸ್ಟ್ಯಾಂಡ್ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅದಾನಿಗೆ ಕಾರ್ಪೆಟ್ಟು, ಜನಸಾಮಾನ್ಯರಿಗೆ ಟಿಕೆಟು ಅಂತ ಘೋಷಣೆ ಮಾಡಿದರು. ಹಾಗಿದ್ದರೆ ಈ ಪ್ರಾಜೆಕ್ಟನ್ನು ಅದಾನಿಗೆ ಕೊಡೋದಕ್ಕೆ ಬಿ ಜೆ ಪಿಯವರು ವಿರೋಧ ಇದೆಯಾ? ಅದನ್ನಾರು ಸ್ಪಷ್ಟಪಡಿಸ್ಬೇಕು ಅವರು. ಟನಲ್ ಪ್ರಾಜೆಕ್ಟನ್ನು ಅದಾನಿಗೆ ಕೊಡಬೇಡಿ ಅಂತ ಅವರು ಹೇಳಬೇಕು. ಕೇಳಿದ್ರೆ ಅದನ್ನು ಹೇಳೋದಿಲ್ಲ. ಸಂಜೆ ಡಿಬೇಟಿಗೆ ಕಾಂಗ್ರೆಸ್ ವಕ್ತಾರರನ್ನು ಕಳಿಸ್ಲಿಲ್ಲ, ಬಿ ಜೆ ಪಿಯವರು ಬಂದಿದ್ದರು. ಅವರು ಆ ಟನಲ್ಲೇ ಅನ್ವಯಬಲ್ಲು ಅಂತಾರೆ. ಅದು ಬೇರೆದೇ ಡಿಸ್ಕಷನ್, ಆ ಚರ್ಚೆ ಬೇರೆಯೇ. ಸೆಷನ್ನಲ್ಲಿ ಅದು ಗಲಾಟೆ ನೋಡಿ ಇವತ್ತು. ಲಾಲ್ಬಾಗು ಪಾರ್ಕು ಎಲ್ಲ ಗೋವಿಂದ, ಪಾರ್ಕುಗಳು ಗೋವಿಂದ, ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪಾರ್ಕುಗಳನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಅದಾನಿಗೆ ಕಾರ್ಪೆಟ್, ಜನಗಳಿಗೆ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು. ಇದು ಸ್ಟ್ಯಾಂಡ್ ಅಂತ ಕೇಳೋದು ನಾನು ಬಿ ಜೆ ಪಿದು. ಅದಾನಿಗೆ ಕೊಡಬೇಡಿ ನೀವು ಅನ್ನೋದು ಸ್ಟ್ಯಾಂಡ್ ತಗೊಳ್ತೀರಾ? ಅವ್ರು ಹಂಗೆ ಹೇಳೋದಿಲ್ಲ, ಇವ್ರು ಹಿಂಗೆ ಹೇಳೋದಿಲ್ಲ. ಹಂಗೆ ನೋಡಿದ್ರೆ ಅಂಬಾನಿ ಮಗನ ಮದುವೆ ಆಯ್ತಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಹೋದ್ರು ಅದಕ್ಕೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡುವ ರೀತಿ, ರಾಹುಲ್ ಗಾಂಧಿ ಆಲೋಚನೆ ಮಾಡುವ ರೀತಿ, ಇಂಥ ವಿಷಯಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿ ಆಕಾಶದ ವ್ಯತ್ಯಾಸ ಇದೆ. ಅದರ ಜೊತೆಗೆ ಅದೊಂದು ವರ್ಗ ಇದೆ ಬಿಡಿ, ಅದನ್ನೇನು ಮಾಡೋಕ್ಕಾಗಲ್ಲ. ಈ ಶ್ರೀಮಂತಿಕೆಯನ್ನು, ಶ್ರೀಮಂತರನ್ನು ಕಂಡು ಕರುಬುವುದು, ವಿರೋಧಿಸುವುದು, ಇದು ಭಾರತದ ಸಂಸ್ಕೃತಿಯಲ್ಲಿ ಇರಲಿಲ್ಲ. ಸೋಷಿಯಲಿಸಮ್ನ ಪ್ರಭಾವದಿಂದ ಬಂತದು ಹಾಗೆ.
ದುಡ್ಡು ಮಾಡೋದು ಮಹಾಪರಾಧ ಅಂತ. ನಾನು ಹೇಳೋದು ಬಳಸಬಾರದ ದಾರಿಯಲ್ಲಿ ದುಡ್ಡು ಮಾಡೋದು, ಬಳಸಬಾರದ ದಾರಿಯನ್ನು ಬಳಸಿ ದುಡ್ಡು ಮಾಡಿದ್ರೆ ಅಪರಾಧ. ಶಾರ್ಟ್ಕಟ್ ಬಳಸಿ ದುಡ್ಡು ಮಾಡಿದ್ರೆ ಅಪರಾಧ. ಹಂಗೆ ಶಾರ್ಟ್ಕಟ್ ಬಳಸಿದ್ರೆ ಈಗ ಸರ್ಕಾರದಿಂದ ಲಾಭ ಮಾಡ್ಕೋತಾರೆ, ಸರ್ಕಾರದಿಂದ ಲಾಭ ಮಾಡ್ಕೊಳ್ತಾರೆ. ಏನು ಟೆಂಡರ್ ರೂಲ್ಸ್ ವೈಲೇಟ್ ಮಾಡಿದ್ರ? ಅದಾನಿಯನ್ನು ಹೊರತುಪಡಿಸಿ ಇನ್ಯಾರೋ ಟೆಂಡರ್ ಹಾಕೋದಕ್ಕೆ ಬಂದಾಗ ಅವನಿಗೇನೋ ಹೆದರಿಸಿ ಬೆದರಿಸಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಅದಾನಿಗೆ ಕೊಟ್ರ? ಅಂಥದ್ದಿದ್ದರೆ ವಿತ್ ಡಾಕ್ಯುಮೆಂಟ್ ವಿರೋಧ ಮಾಡಬೇಕು. ಒಂದು ವಿರೋಧ ಪಕ್ಷದ ಕೆಲಸ ಅದು. ಈಗ ನೋಡಿ ಎಷ್ಟು ನೀಟಾಗಿ ಪ್ರಿಯಾಂಕ ಖರ್ಗೆ ಅವರು ಸಮರ್ಥನೆ ಮಾಡಿಕೊಳ್ತಾರೆ, ಗೃಹ ಸಚಿವರು. ಹೌದ್ರಿ, ಈಗಲೂ ಹೇಳ್ತೀವಿ ನಾವು, ಬಿ ಜೆ ಪಿಗೂ ಅಂಬಾನಿಗೂ ಅದಾನಿಗೂ ಆತ್ಮೀಯತೆ ಇದೆ. ಬಿ ಜೆ ಪಿ ಅವರಿಗೆ ಟೆಂಡರ್ ಸಿಕ್ಕರೆ ನಾವೇನು ಮಾಡೋಕ್ಕಾಗತ್ತೆ ಅಂತಾರೆ ಅವರು. ಅಲ್ಲೇ ಬಿ ಜೆ ಪಿ ಅವರಿಗೆ ಟೆಂಡರ್ ಸಿಕ್ಕರೆ, ಅಂದರೆ ಬಿ ಜೆ ಪಿಗೆ ಆತ್ಮೀಯರಾಗಿರುವವರಿಗೆ ಟೆಂಡರ್ ಸಿಕ್ಕರೆ ನಾವೇನು ಮಾಡೋಕ್ಕಾಗತ್ತೆ? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋದು ಕೇಳಿಸ್ಕೊಳ್ಳಿ ಅದು. ನಮ್ಮ ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ದರು, ಇನ್ಯಾರೋ ಬಂದಿದ್ದರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ದರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೆ ಏನವರು ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ ವಿಧಾನಸೌಧ ಕಚೇರಿಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ದಿ ಫಸ್ಟ್ ಟೈಮ್ ಆಫ್ಟರ್ ಐ ಬಿಕೇಮ್ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೇನು ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರು, ಹೋಗಿದ್ದಾರೆ. ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ. ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ ಬಿ ಜೆ ಪಿ ಏಜೆಂಟ್ ಅಂತೀರ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈಗ ಈ ಲೀಗಲ್ ಪ್ರೊಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ? ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ? ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿ ಇದೆ. ಮತ್ತು ಇವಾಗ BJP ಅವ್ರದ್ದು ಏನಂತಾರೆ? ಟನಲ್ ಮಾಡ್ಬೇಕಂತಾರ ಮಾಡಬಾರ್ದಂತಾರ? ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನ್ ಮಾಡಬ ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರ್, ನಾವು ಹಾಕಕ್ಕಾಗಲ್ಲ ಹಾಕಾಗುತ್ತಾ? ನಮ್ದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನ್ ಮಾಡೋಕ್ಕಾಗ್ತದೆ? ಪಾರದರ್ಶಕವಾಗಿ ಸಿಕ್ಕಿದೆ ಅದಾನಿ ಅವರಿಗೆ. ಕರ್ನಾಟಕದಲ್ಲಿ ಸಿಕ್ಕಿರೋದು. ಬೇರೆ ಕಡೆ ತಗೊಂಡ್ರಲ್ಲ, ನಾರ್ಮ್ಸ್ ಬ್ರೇಕ್ ಆಗಿತ್ತಾ? ಹೌದು ಅನ್ನೋದಾದ್ರೆ ದಾಖಲೆಗಳನ್ನು ಇಡಬೇಕು. ನೋಡ್ರಿ, ಹಿಂಗೆ ಗೋಲ್ಮಾಲ್ ಮಾಡಿ ಟೆಂಡರ್ ತಗೊಂಡಿದ್ದಾರೆ ಅಂತ ಹೇಳಂಗಿದ್ರೆ ವೆಲ್ ಆ್ಯಂಡ್ ಗುಡ್. ದೇಶ ಪ್ರಶ್ನೆ ಮಾಡುತ್ತೆ ಅದನ್ನು. ಈ ಕೇರಳದಲ್ಲೂ ಕಟ್ಟಿ ಮುಗಿಸಿದ್ರಪ್ಪ ಒಂದು ಪೋರ್ಟು. ಸತೀಶನ್ನೇ ಫ್ಲಾಗ್ ಆಫ್ ಮಾಡಿದ್ರು. ಅದನ್ನು ನಾರ್ಮ್ಸ್ ಬ್ರೇಕ್ ಆಗಿತ್ತಾ? ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ. ನಿಯಮಗಳು ಬ್ರೇಕ್ ಆಗಿದ್ದಾವ? ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ. ಯಾವ ಟೆಂಡರ್ ನಾರ್ಮ್ ಬ್ರೇಕ್ ಆಗಿತ್ತು? ಹಿಂಗೆ ಇದು. ಅಂದರೆ ವಿರೋಧ ಪಕ್ಷವಾಗಿ ಕುಳಿತಿದ್ದೀವಿ ಅಂದರೆ ವಿರೋಧ ಮಾಡಬೇಕು. ಅದರ್ವೈಸ್ BJP ಅವ್ರಿಗೆ ಇದನ್ನು ವಿರೋಧ ಮಾಡುವಂಥದ್ದು ಏನಿತ್ತು ರೀ? ಎನ್ವೈರ್ನಮೆಂಟಲ್ ಕನ್ಸರ್ನ್ಸ್ ರೇಸ್ ಮಾಡ್ತಾ ಇದ್ದಾರೆ ಅವರು. ಏನು ಟನೆಲ್ ರೋಡಿಗೆ, ಅದು ಬೇರೆಯದ್ದೇ ಚರ್ಚೆ. ಅಲ್ಲಿ ಅದಾನಿ ಮಾಡ್ತಾರ, ಇನ್ನೊಬ್ಬರು ಮಾಡ್ತಾರ, ಪ್ರಶ್ನೆ ಬರೋದಿಲ್ಲ. ಯಾರು ಮಾಡಿದರೂ ಪರಿಸರಕ್ಕೆ ಹಾನಿ.
ಯಾರು ಮಾಡಿದರೂ ಇಟ್ ಈಸ್ ಅನ್ವಯಬಲ್ ಅನ್ನೋದಾದರೆ ಆ ಸ್ಟ್ಯಾಂಡ್ ತಗೊಳ್ಳಿ. ಅದಾನಿಗೆ ಕಾರ್ಪೆಟ್ಟು, ಜನರಿಗೆ ಬಿಸ್ಕೆಟ್ಟು ಅಂತ ಘೋಷಣೆ. ಇದು ಸೋಷಿಯಲಿಸಮ್ನ ಎರ ಮುಗಿದೋಗ್ಬಿಟ್ಟಿದೆ. ಸೋಷಿಯಲಿಸಮ್ನ ಎರ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆಗೆ ಕಾಣಿಸಿಕೊಳ್ಳುವುದು ರಾಜಕಾರಣಿಯ ಗೌರವಕ್ಕೆ ಒಳ್ಳೆಯದಲ್ಲ ಅನ್ನೋ ಕಾಲ ಒಂದಿತ್ತು. ಟಾಟಾ ಗ್ರೂಪ್ಗೂ ಜವಾಹರ್ಲಾಲ್ ನೆಹರುಗೂ ಜಗಳಗಳಾದವು ರೀ. ಈಗಿನ ಕಾಲದಲ್ಲಿ ಮಾಡಬಹುದು ಅದನ್ನು. ಜಗತ್ತು ಗ್ಲೋಬಲೈಸೇಷನ್ಗೆ ತೆರೆದುಕೊಂಡಾಗ ಒಂದು ದೇಶ, ಒಂದು ವ್ಯವಸ್ಥೆ ಶ್ರೀಮಂತರಾಗುವ ಸಮಾನ ಅವಕಾಶಗಳನ್ನು ಎಲ್ಲರಿಗೂ ಕಲ್ಪಿಸಿದರೆ, ಎಲ್ರಿಗೂ ಕಲ್ಪಿಸ್ಬೇಕಪ್ಪ ಶ್ರೀಮಂತರಾಗುವ ಸಮಾನ ಅವಕಾಶ. ಯಾರು ಗೌತಮ್ ಅದಾನಿ? ಗುಜರಾತ್ನಿಂದ ಜೇಬ್ನಲ್ಲಿ 550 ರೂಪಾಯಿ ಇಟ್ಕೊಂಡು ಮುಂಬೈಗೆ ಟ್ರೇಡಿಂಗ್ ಮಾಡೋಣ ಅಂತ ಬಂದಂಥ ವ್ಯಕ್ತಿ. ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಆಗ್ತಾ ಇದ್ದವ್ರಿ, ಪೆಟ್ರೋಲ್ ಆಗ್ತಾ ಇದ್ದವರು. ದೇಶದ ತುಂಬ ಲೈಸೆನ್ಸ್ ರಾಜ್ ತಾಂಡವವಾಡ್ತಾ ಇದ್ದಾಗ 100 ಕೋಟಿಗಳ ಸಾಮ್ರಾಜ್ಯ ಕಟ್ಬಿಟ್ಟ ಆ ಮನುಷ್ಯ ಧೀರುಭಾಯಿ ಅಂಬಾನಿ. ಯಾರಿದ್ರು ಅವಾಗ ಅಧಿಕಾರದಲ್ಲಿ? ಬೆಳೆಸಿದ್ಯಾರು? ಆವಾಗ ಬೆಳೆದಿದ್ದು ಕರೆಕ್ಟು, 2014 ನಂತರ ಬೆಳೆದಿದ್ದು ತಪ್ಪು ಅಂದರೆ ಜನ ನಗಬಾರದ ಜಾಗದಿಂದ ನಗದಿಲ್ವೇ? ಆವಾಗೆಲ್ಲ ಬೆಳವಣಿಗೆ ಕರೆಕ್ಟು, ಆವಾಗಿನ ಶ್ರೀಮಂತಿಕೆ ಕರೆಕ್ಟು. 2014 ನಂತರದ ಶ್ರೀಮಂತಿಕೆಯನ್ನು ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋದಾದರೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಮಾಡಿಕೊಡುವುದು ಸರ್ಕಾರದ ಕರ್ತವ್ಯ. ಅಷ್ಟು ಮಾಡಿ ಯಾರಿಗೆ ತಾಕತ್ತಿದೆಯೋ ಗೆದ್ಕೊಳ್ಳಿ ಅನ್ನಬೇಕು. ಯಾರಿಗೆ ತಾಕತ್ತಿದೆಯೋ, ಯಾರಲ್ಲಿ ಕ್ಷಮತೆ ಇದೆಯೋ ಅಂಥ ಗ್ಲೋಬಲೈಸೇಷನ್ ಬಂತು ಅನ್ನೋ ಕಾರಣಕ್ಕಲ್ವ ಒಬ್ಬ ಸ್ಕೂಲ್ ಟೀಚರ್ ಮಗ ನಾರಾಯಣಮೂರ್ತಿ ಇನ್ಫೋಸಿಸ್ನಂಥ ಕಂಪ್ನಿ ಕಟ್ಟೋದಕ್ಕೆ ಸಾಧ್ಯ ಆಗಿದ್ದು. ಅವ್ರ ಬಗ್ಗೆನೂ 100 ಅಬ್ಜೆಕ್ಷನ್ಸ್ ಇದ್ದಾವೆ ಅವ್ರಿಗೆ. ಇದೇ ಪ್ರಿಯಾಂಕ ಖರ್ಗೆ, ಇದೇ BK ಹರಿಪ್ರಸಾದ್ ಮಾತಾಡಲಿಲ್ವ ಅವ್ರ ಬಗ್ಗೆ? ಅಲ್ರಿ, ಇದು ನಮ್ಮ ದೇಶದಲ್ಲಿರೋ ಸಮಸ್ಯೆ ಇದು. ಅಲ್ಲಿ ಡೊನಾಲ್ಡ್ ಟ್ರಂಪು ಎಲಾನ್ ಮಸ್ಕ್ನ ಅಡ್ವೈಸರು ಅಂತೇಳಿ ಕ್ಯಾಬಿನೆಟ್ನಲ್ಲೇ ಇಟ್ಕೊಂಡ್ಬಿಡ್ತಾರೆ. ಜಗತ್ತಿನ ಅತಿ ದೊಡ್ಡ ಕ್ಯಾಪಿಟಲಿಸ್ಟು ನೀವು ದುಡ್ಡಿನ ಲೆಕ್ಕದಲ್ಲಿ ಅಳೆಯೋದಾದರೆ ಹಿ ಸಿಟ್ಸ್ ವಿತ್ ಡೊನಾಲ್ಡ್ ಟ್ರಂಪ್. ಅಡ್ಮಿನಿಸ್ಟ್ರೇಷನ್ನಿನ ಎಫಿಷಿಯನ್ಸಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಡಾಡ್ಜ್ ಅನ್ನುವ ಕಮಿಟಿಗೆ ಅಧ್ಯಕ್ಷತೆ ಅವತ್ತು. ಈಗಿಲ್ಲ ಬಿಡಿ, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಹೊಸರಲ್ಲಿ ಬೇರೆ ಎಲ್ಲೂ ಇಲ್ಲ ಈ ಸಮಸ್ಯೆ, ಭಾರತದಲ್ಲಿ ಒಂದೇ. ಆಮೇಲೆ ಇದು ಅಷ್ಟು ಹೈ ಲೆವೆಲ್ನಲ್ಲಿದೆ ಅನ್ಕೋಬೇಡಿ. ನಮ್ಮ ಊರಿನಲ್ಲೇ ಯಾವನೋ ಸ್ವಲ್ಪ ಶ್ರೀಮಂತಿಕೆ ಬಂತು ಅಂದರೆ ಅವನು ತಲೆ ಒಡೆದೇ ಮಾಡಿದ್ದಾನೆ, ಅವನದು ಹಾಗೆ ಇವಂದು ಹಿಂಗೆ. ರೋಗದಿಂದ ಕಳಚಿಕೊಳ್ಳಬೇಕಾಗಿದೆ ಆದಷ್ಟು ಬೇಗ. ಹಾಗೆ BJPಯವರು, JDSನವರು ಟೆಂಡರ್ ಕೊಡುವ ಪ್ರಕ್ರಿಯೆಯಲ್ಲಿ ಏನಾದರೂ ಗೋಲ್ಮಾಲ್ ನಡೆದಿದ್ದರೆ ಪ್ರಶ್ನೆ ಮಾಡಿ ಅದನ್ನು. ಬೆಂಗಳೂರಿಗೆ ಟನಲ್ ರೋಡ್ ಬೇಕಾ ಬೇಡವಾ? ಅದು ಬೇರೆಯದೇ ರೀತಿಯ ಚರ್ಚೆ, ಅದು ಚರ್ಚೆ ಆಗಬೇಕು. ಸುಮ್ಮನೆ ಯಾರ್ದ ಹೆಸರು ಇಟ್ಕೊಂಡು ಏನೋ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.